ಸ್ವಾದ ಸರೋವರಕ್ಕೆ ಸ್ವಾಗತ. ನಾನು ಲತಾ ಜಯರಾಮ್. ನಮಸ್ಕಾರ ವೀಕ್ಷಕರೇ. ಇದೇನಪ್ಪ ಏನು ಮಾಡಿಟ್ಟಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ಇದೇನು ಗೊತ್ತಾ, ವಿಶೇಷವಾಗಿ ಇವತ್ತು ಮಾಡಿರೋದು. ಇದಕ್ಕೆ ಹೂವಿಳಿದ ಕೂಟು ಅಥವಾ ಸುಮಂಗ್ಲಿ ಪ್ರಾರ್ಥನೆ ಕೂಟು ಅಂತಾರೆ. ಆ್ಯಕ್ಚುಲಿ ಇದು ತಂಜಾವೂರು ಮಠದ ಕೂಟು. ಹಾಗಾಗಿ ನಾವೆಲ್ಲ ಮನೆಯಲ್ಲಿ ನಮ್ಮ ಹಿರಿಯರು, ನಮ್ಮ ಅತ್ತೆಯವರೆಲ್ಲ ಇದಕ್ಕೆ ತನಿ ಕೂಟು ಅಂತ ಹೇಳ್ತಿದ್ರು. ಇದರಲ್ಲಿ ವಿಶೇಷತೆ ಏನಂದರೆ ಇದಕ್ಕೆ ಬೇಳೆ ಇಲ್ಲ ಮತ್ತು ಯಾವ ತರಕಾರಿನೂ ಹಾಕಿಲ್ಲ. ಬರೀ ಮಸಾಲ ಪದಾರ್ಥಗಳು ರುಬ್ಬಿ ಮಾಡಿರೋ ಕೂಟು ತುಂಬ ಚೆನ್ನಾಗಿರುತ್ತೆ. ಇದು ಮಾಡಿ ನೋಡಿ ನೀವು. ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನಮ್ಮ ಸ್ವಾದ ಸರೋವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಅಡುಗೆನೂ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಈಗ ಮಾಡೋಣವಾ, ಬನ್ನಿ. ಬೇಳೆ ತರಕಾರಿ ಇಲ್ಲದ ಹೂವಿಳಿದ ಕೂಟು ಅಥವಾ ಸುಮಂಗ್ಲಿ ಪ್ರಾರ್ಥನೆ ಕೂಟಿಗೆ ನಾನು ಮೊದಲು 1 ಟೀ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಪ್ಯಾನಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ರೋಸ್ಟ್ ಮಾಡೋಣ. ಕಡಲೆಬೇಳೆ ಹುರಿದಿದೆ. ಇವಾಗ ಇದನ್ನು ಒಂದು ಬೇರೆ ಪಾತ್ರೆಗೆ ತೆಗೆದು ಹಾಕೊಂಡ್ಬಿಡೋಣ. ಇವಾಗ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ. ಎಣ್ಣೆ ಏನು ಮತ್ತೆ ಹಾಕ್ಕೊಂಡಿಲ್ಲ, ಮೊದಲ ಸಲ ಏನು ಹಾಕ್ಕೊಂಡಿದ್ನ ಅಷ್ಟೇ ಸಾಕು. ಅದರಲ್ಲೇ ಇವಾಗ ಚೆನ್ನಾಗಿ ಹುರಿಯೋಣ. ಬೇಳೆನೂ ಹುರಿದಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಇವಾಗ ಇದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕೊಂಡ್ಬಿಡೋಣ. 2 ಸ್ಪೂನಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜ. ಇದನ್ನು ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೊಳ್ಳೋಣ. ಕೊತ್ತಂಬರಿ ಬೀಜನೂ ಹುರಿದಿದೆ. ಇವಾಗ ಇದನ್ನು ತೆಗೆದು ಬೇರೆ ಇದಕ್ಕೆ ಹಾಕೊಂಡ್ಬಿಡೋಣ. ಮೆಣಸು ಹಾಕೊಳ್ಳೋಣ. ಇವಾಗ ಕರಿ ಮೆಣಸು ಹಾಕ್ಕೊಂಡಿದ್ದೀನಿ. ಈ ಸುಮಂಗ್ಲಿ ಪ್ರಾರ್ಥನೆ ಅಥವಾ ಹೂವಿಳಿ ಅನ್ನೋದು ಯೂಶಲಿ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ಇತ್ತಂದರೆ, ಮುಂಜಿ ಇತ್ತು, ಮದುವೆ ಇತ್ತು, ಅಥವಾ ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಯೂಶಲಿ 5 ಜನ ಸುಮಂಗ್ಲಿನ ಕರೆದು ಅವರಿಗೆ ಅರ್ಶಿನ ಕುಂಕುಮ ಕೊಟ್ಟು, ತಾಂಬೂಲ ಕೊಟ್ಟು, ಪಾನಕ, ಕೋಸಂಬರಿ ಎಲ್ಲ ಕೊಟ್ಟು ಆವಾಗ ಅವರಿಗೆ ಊಟಕ್ಕೆ ನಾವು ಬಡಿಸ್ಬೇಕಾದ್ರೆ ಈ ಹುಳಿ ಮಾಡ್ತೀವಿ, ಅಟ್ಲೀಸ್ಟ್ ಈ ಕೂಟು ಮಾಡ್ತೀವಿ. ಅದಕ್ಕೆ ಇದಕ್ಕೆ ಸುಮಂಗಲಿ ಕೂಟು ಅಂತ ಹೆಸರು. ಕೆಲವೊಬ್ಬರು ಇದನ್ನು ಸುಮಂಗಲಿ ಪ್ರಾರ್ಥನೆ ಅಂತಾರೆ, ಕೆಲವೊಬ್ಬರು ಇದನ್ನು ಹೂವಿಳಿ ಅಂತಾರೆ. ಮೆಣಸು ಹುರಿತಿರೋ ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ, 1/4 ಟೀ ಸ್ಪೂನಷ್ಟು ಮೆಣಸು, 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯನೂ ಹುರಿದಿರೋ ಪರಿಮಳ ಬರಬೇಕು, ಅಷ್ಟವರೆಗೂ ಹುರ್ಕೊಳ್ಳೋಣ. ಮೆಣಸು ಚಿಟ ಅಂತಿದೆ ಮತ್ತು ಮೆಂತ್ಯದ ಪರಿಮಳ ಬರ್ತಾ ಇದೆ. ಇದು ಹುರಿದಿದ್ದು ಸಾಕು. ಇದನ್ನು ಇವಾಗ ಆ ಬೇಳೆ, ಕೊತ್ತಂಬರಿ ಬೀಜ ಏನು ಹಾಕ್ಕೊಂಡಿದ್ದೀನಲ್ಲ ಅದೇ ಪಾತ್ರೆಗೆ ಹಾಕ್ಕೊಂಬಿಡೋಣ. ಅದೇ ಪ್ಯಾನಲ್ಲಿ ಇವಾಗ ಅರ್ಧ ಟೀ ಸ್ಪೂನಷ್ಟು ಮತ್ತೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಯಾಕೆ ಹಾಕ್ಕೊಂಡೆ ಅಂದರೆ ನಾನೊಂದು 6 ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಅದನ್ನು ಹುರ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ಘಾಟ್ ಬರೋಲ್ಲ ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕಿದು. ಮೆಣಸಿನ್ಕಾಯಿ ಬೆಚ್ಚಗಾಗಿದೆ. 1/4 ಟೀ ಸ್ಪೂನಷ್ಟು ಅರಿಶಿನ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 10 ಸೆಕೆಂಡಷ್ಟು ಹುರ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಅರಿಶಿನ ಸೀದೋಗುತ್ತೆ. ಹುರಿದಿರೋ ಮಿಶ್ರಣ ಎಲ್ಲ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಸ್ವಲ್ಪ ತಣ್ಣಗಾಕಕ್ಕೆ ತಣ್ಣಗಾದಮೇಲೆ ಸ್ವಲ್ಪ ಫ್ರೆಶ್ ಕಾಯಿ ತುರಿ ತೊಗೊಂಡು ಮಿಕ್ಸರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಹುರಿದ ಮಿಶ್ರಣ ಪೂರ್ತಿ ಆರಿದೆ. ಇವಾಗ ನಾವೊಂದು ಸಣ್ಣ ಹೋಳಷ್ಟು ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ಪೀಸಸ್ ತೊಗೊಂಡಿದ್ದೀನಿ. ಇದನ್ನು ಜಾರ್ ಜೊತೆಗೆ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಕೂಟ್ ಮಾಡೋಣವಾ. ಕೂಟಿಗೆ ರುಬ್ಬಿದ ಮಿಶ್ರಣನ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡ್ಬಿಟ್ಟು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಈ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನೀರು ಹಾಕ್ಕೊಂಡು ಸೇರಿಸ್ಕೊಂಡ್ಬಿಡೋಣ. ಈ ಮಿಶ್ರಣನ ಒಂದು ಸ್ವಲ್ಪ ಕುದಿಯೋಕೆ ಬಿಡೋಣ. ಸಣ್ಣ ಒಲೆಯಲ್ಲಿ ಕುದಿಸೋಣ, ಸಣ್ಣ ಉರಿನಲ್ಲಿ. ಕೂಟಿನ ಮಿಶ್ರಣ ಚೆನ್ನಾಗಿ ಕುದೀತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಒಂದು ದಪ್ಪವಾಗಿರೋ ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ನಿಂಬೆಹಣ್ಣು ಸೈಜಿನ ಹುಣಸೆ ಹಣ್ಣಿನ ರಸ ತೊಗೊಂಡಿದ್ದೀನಿ. ನೆನೆಸಿಟ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಈ ಮಿಶ್ರಣನ ಇವಾಗ ಒಂದು ಸ್ವಲ್ಪ ಕುದಿಯೋಕೆ ಬಿಡೋಣ. ಬೆಲ್ಲ ಕರಗಿದೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ವೀಕ್ಷಕರೇ ಗಮನದಲ್ಲಿರಲಿ, ಇದಕ್ಕೆ ನಾನು ಬೇಳೆನೂ ಹಾಕಿಲ್ಲ, ಯಾವ ತರಕಾರಿನೂ ಇಲ್ಲ, ಬರೀ ಇಷ್ಟೇ ಹಾಕಿ ಕುದಿಸ್ತಾ ಇರೋದು. ಈಗ ಒಂದು 3 ಎಸಳು ಕರಿಬೇವು ತೊಳೆದಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಂಡ್ಬಿಡೋಣ. ಮತ್ತು ಒಂದು ಸ್ವಲ್ಪ ಗಟ್ಟಿ ಇಂಗು ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಕುದಿಸೋಣ. ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಡೋಣ. ಇಂಗ್ ಇಸ್ ಕಿಂಗ್. ಎಸ್, ಆಫ್ಟರ್ ಅ ಲಾಂಗ್ ಟೈಮ್.
ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಮತ್ತು ಈ ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಎಣ್ಣೆ, ಅಡುಗೆ ಎಣ್ಣೆ, ಒಂದೇ ಒಂದು ಚಿಕ್ಕ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದೇ ಒಂದು ಅರ್ಧ ಪೀಸಷ್ಟು ಹಸಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಇಷ್ಟು ಹಾಕಿ ಒಗ್ಗರಣೆ ಹಾಕ್ಬಿಡೋಣ. ಒಗ್ಗರಣೆ ಸಿದ್ಧವಾಗಿದೆ. ಅರ್ಧ ಹಸಿ ಮೆಣಸಿನ್ಕಾಯಿ, ಒಂದು ಕೆಂಪು ಮೆಣಸಿನ್ಕಾಯಿ ಮತ್ತು ಸಾಸಿವೆ, ಕರಿಬೇವು. ಇವಾಗ ನಮ್ಮ ಹೂವಿಳಿದ ಕೂಟು ಅಥವಾ ಸುಮಂಗ್ಲಿ ಪ್ರಾರ್ಥನೆ ಕೂಟು, ತರಕಾರಿ ಬೇಳೆ ಇಲ್ದಿರೋ ಕೂಟು ರೆಡಿಯಾಗಿದೆ, ಸವಿಯೋಕ್ಕೆ ಸಿದ್ಧ. ಇವಾಗ ಅನ್ನ ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಊಟಕ್ಕೆ ಈ ಸುಮಂಗ್ಲಿ ಕೂಟು, ಹೂವಿಳಿಯ ಕೂಟು ಹಾಕೊಳ್ಳೋಣ. ಒಳ್ಳೆ ಪರಿಮಳ ಬರ್ತಾ ಇದೆ. ನೋಡಿ, ಬೇಳೆ ಇಲ್ಲ, ತರಕಾರಿ ಇಲ್ಲ. ಈ ಏನು ಪೀಸ್ ಕಾಣಿಸ್ತಿದ್ದಿಲ್ಲ ನಿಮಗೆ, ಅದು ತೆಂಗಿನಕಾಯಿ ಮಿಕ್ಸರಲ್ಲಿ ಚೆನ್ನಾಗಿ ರುಬ್ಬಿಲ್ಲ, ಅದಕ್ಕೋಸ್ಕರ ನಿಮಗೆ ಬಿಳಿಯಾಗಿ ಪೀಸ್ ಕಂಡಿದೆ. ಇವಾಗ ಇದನ್ನು ಊಟ ಮಾಡೋಣ. ಬಹಳ ರುಚಿಯಾಗಿರುತ್ತೆ. ಸುಲಭವಾಗಿ ನೀವು ಮನೇಲಿ ಮಾಡ್ಕೋಬೋದು. ತರಕಾರಿ ಸಿಗಲಿಲ್ಲ ಅಂತ ಯಾವತ್ತಾದರೂ ಒದ್ದಾಡಲೇಬೇಕಾಗಿಲ್ಲ. ಹಿಂಗೆ ರುಬ್ಕೊಂಡು ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸಾಗಿರುತ್ತೆ. ಏನೇನು ಮಸಾಲ ಪದಾರ್ಥಗಳು ಬೇಕೋ ಎಲ್ಲನೂ ಇರುತ್ತೆ. ಸೊ ಬಾಯಿಗೆ ಹುಳಿಯಾಗಿ ರುಚಿಯಾಗಿರುತ್ತೆ. ಖಂಡಿತ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮೆಲ್ರಿಗೂ ಇದು ಇಷ್ಟ ಆಗುತ್ತೆ. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಷ್ಟವರೆಗೂ ನಮಸ್ಕಾರಗಳು.